ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇದು ನಿಮ್ಮ LNK ನ್ಯೂಸ್. ದ್ವಿಚಕ್ರ ಹಾಗೂ 4 ಚಕ್ರ ವಾಹನ ಚಾಲಕರು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು ವರ್ಗೀಕರಿಸಿರುವ ಮಾಹಿತಿ. ರಾಜ್ಯದ ಎಲ್ಲ ನಗರ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಪೊಲೀಸರು ಮತ್ತು ಸಂಚಾರ ಪೊಲೀಸರು ಒಳಗೊಂಡಂತೆ ತಮ್ಮ ಕರ್ತವ್ಯಗಳಲ್ಲಿ ವಾಹನ ಚಾಲಕರ ಸವಾರರ ಸಂಚಾರಿ ನಿಯಮ ಪಾಲಿಸುವಂತೆ ಜಾರಿಗೊಳಿಸಿರುವ ಪ್ರಮುಖ ಜವಾಬ್ದಾರಿಯುತ ಕರ್ತವ್ಯವಾಗಿರುತ್ತದೆ. ಈ ಜವಾಬ್ದಾರಿಯು ವಾಹನ ಚಾಲಕರು ಹಾಗೂ ಸವಾರರು ಮಾಡುವ ಮೋಟಾರ್ ವಾಹನ ನಿಯಮ ಉಲ್ಲಂಘನೆಗಳು ಮತ್ತು ಇದರಿಂದ ಉಂಟಾಗುವ ಸಂಚಾರ ಸಮಸ್ಯೆಗಳನ್ನು ತಡೆಗಟ್ಟಲು ಸಂಚಾರ ನಿಯಮಾವಳಿ ಹಾಗೂ ಕಾಯ್ದೆಗಳನ್ನು ಜಾರಿಗೊಳಿಸುವುದು ಹಾಗೂ ಇದನ್ನು ಸಮರ್ಪಕವಾಗಿ ನಿರ್ವಹಿಸಲು ಅನುಸರಿಸುವ ಪದ್ಧತಿ ಮತ್ತು ಉದ್ದೇಶಗಳು ಅಧಿಕಾರಿಗಳು ಹಾಗೂ ಚಾಲಕರು ಸವಾರರು ಅರಿತಿರುವುದು ಒಳ್ಳೆಯದು. ರಾಜ್ಯದ ಸಂಚಾರ ವ್ಯವಸ್ಥೆ ಸುಗಮವಾಗಿ ಸಾಗಲು ಹಾಗೂ ಅಪಘಾತಗಳ ನಿಯಂತ್ರಣ ಮಾಡಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಜೊತೆಗೆ ನಿಯಮಾವಳಿ ಹಾಗೂ ಕಾಯ್ದೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದಾಗಲೇ ಅಪಘಾತಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಲು ಸಾಧ್ಯವಾಗುವುದರ ಜೊತೆಗೆ ಸುಗಮಗೊಳಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಹಾಗೂ ಜಾಹೀರಾತಿನ ಮೂಲಕ ನಿಯಮ ಉಲ್ಲಂಘನೆಗಳಿಂದ ಉಂಟಾಗುವ ಹಾನಿ ಹಾಗೂ ನಷ್ಟಗಳ ಬಗ್ಗೆ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದೆ. ಆದರೂ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗುತ್ತಿವೆ. ಮೋಟಾರ್ ವಾಹನ ಕಾಯ್ದೆಯಡಿಯಲ್ಲಿ ದಾಖಲಿಸುತ್ತಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ಬಗ್ಗೆ ವಿಸ್ತಾರವಾಗಿ ಅರಿತುಕೊಳ್ಳುವ ಸಲುವಾಗಿ ಈ ಉಲ್ಲಂಘನೆಗಳನ್ನು 2 ವರ್ಗಗಳಲ್ಲಿ ವಿಂಗಡಿಸಲಾಗಿರುತ್ತದೆ. ವರ್ಗ 1ರಡಿಯಲ್ಲಿ ಉಲ್ಲಂಘನೆಗಳು. ಈ ಉಲ್ಲಂಘನೆಗಳು ಗುರುತರ ಉಲ್ಲಂಘನೆಗಳು ಆಗಿರುತ್ತದೆ. ಮದ್ಯಪಾನ ಮಾಡಿ ಚಾಲನೆ, ಅತಿ ವೇಗ ಚಾಲನೆ, ಅಜಾಗರೂಕ ಚಾಲನೆ, ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಸುವುದು, ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್, ಫ್ರೀ ವೀಲಿಂಗ್, ರೇಸಿಂಗ್ ಮತ್ತು ವೇಗದ ಪ್ರಯೋಗ, ಶಿಸ್ತುಪಥ ಚಾಲನೆ ಮಾಡದೇ ಇರುವುದು, ಜಿಗ್ ಜಾಗ್ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡುವುದು, ಹೆದ್ದಾರಿಯಲ್ಲಿ ಅಡ್ಡಾದಿಡ್ಡಿ ಮತ್ತು ಅಪಾಯಕಾರಿ ರೀತಿಯಲ್ಲಿ ವಾಹನಗಳನ್ನು ನಿಲ್ಲಿಸುವುದು, ವಾಹನಗಳು ತಪ್ಪು ಮತ್ತು ಅಪಾಯಕಾರಿ ರೀತಿಯಲ್ಲಿ ನಿಲ್ಲಿಸುವುದು, ಇಂಟರ್ಸೆಕ್ಷನ್ ನಲ್ಲಿ ವಾಹನ ನಿಲುಗಡೆ, BMTC ನಿಲ್ದಾಣದಲ್ಲಿ ಇತರೆ ವಾಹನ ನಿಲುಗಡೆ ಮಾಡುವುದು, ಶಿರಸ್ತ್ರಾಣ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ, ದ್ವಿಚಕ್ರ ವಾಹನದಲ್ಲಿ ಸವಾರರು ಹಾಗೂ ಹಿಂಬದಿ ಸವಾರರ ಶಿರಸ್ತ್ರಾಣ ಹೆಲ್ಮೆಟ್ ಧರಿಸದೇ ಇರುವುದು, ಸುರಕ್ಷತೆಯ ಸೀಟ್ ಬೆಲ್ಟ್ ಧರಿಸದಿರುವುದು, ಎಡಭಾಗದಲ್ಲಿ ಓವರ್ಟೇಕ್ ಮಾಡುವುದು, ಪ್ರಯಾಣಿಕರನ್ನು ಅಪಾಯಕಾರಿ ರೀತಿಯಲ್ಲಿ ಕರೆದೊಯ್ಯುವುದು, ವಾಹನಗಳ ಮೇಲ್ಚಾವಣಿ ರೂಫ್ ಮೇಲೆ ಕೂರಿಸಿ ಕರೆದೊಯ್ಯುವುದು, ಪ್ರಯಾಣಿಕರನ್ನು ಗೂಡ್ಸ್ ವಾಹನದಲ್ಲಿ ಕರೆದೊಯ್ಯುವುದು, ಮಿತಿಗಿಂತ ಹೆಚ್ಚಿನ ಶಾಲಾ ಮಕ್ಕಳನ್ನು ಆಟೋ ರಿಕ್ಷಾದಲ್ಲಿ ಹಾಗೂ ವ್ಯಾನ್ ಶಾಲಾ ಬಸ್ಸುಗಳಲ್ಲಿ ಕರೆದೊಯ್ಯುವುದು, ಸಾರಿಗೆ ವಾಹನಗಳಲ್ಲಿ ಮಿತಿಗಿಂತ ಹೆಚ್ಚಿನ ಪ್ರಯಾಣಿಕರನ್ನು ಕರೆದೊಯ್ಯುವುದು, ಟ್ರಿಪಲ್ ರೈಡಿಂಗ್, ಪಾದಚಾರಿ ಮಾರ್ಗದಲ್ಲಿ ವಾಹನವನ್ನು ನಿಲುಗಡೆ ಮಾಡುವುದು, ಪ್ರವೇಶ ನಿಷಿದ್ಧ ಇದ್ದ ಕಡೆ ಪ್ರವೇಶಿಸುವುದು. ವರ್ಗ 2ರಡಿಯಲ್ಲಿ ಉಲ್ಲಂಘನೆಗಳು. ಹೈ ಬೀಮ್ ಲೈಟುಗಳನ್ನು ವಾಹನಗಳಲ್ಲಿ ಬಳಸುವುದು, ತೀಕ್ಷ್ಣ ಬೀರುವ ಹೆಡ್ಲೈಟ್ಗಳನ್ನು ಬಳಸುವುದು, ವಾಹನ ಚಾಲನೆ ಮಾಡುವಾಗ ಕರ್ಕಶ ಹಾರ್ನ್ ಮಾಡುವುದು, ನಿಷಿದ್ಧ ಪ್ರದೇಶದಲ್ಲಿ ಹಾರ್ನ್ ಮಾಡುವುದು, ದೋಷಪೂರಿತ ಸೈಲೆನ್ಸರ್ ಅನ್ನು ಬಳಸುವುದು, ವಾಹನಗಳಲ್ಲಿ ಉದ್ದವಾದ ವಸ್ತುಗಳನ್ನು ಒಯ್ಯುವುದು, ಪಾದಚಾರಿ ಮಾರ್ಗದಲ್ಲಿ ವಾಹನ ಚಾಲನೆ ಮಾಡುವುದು, ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡುವುದು, ರಹದಾರಿ ಪರ್ಮಿಟ್ ಇಲ್ಲದೆ ವಾಹನ ಚಾಲನೆ ಮಾಡುವುದು, ಆಟೋ ರಿಕ್ಷಾ ಚಾಲಕರು ನಿಗದಿಪಡಿಸಿದ ಬಾಡಿಗೆ ದರಕ್ಕಿಂತ ಹೆಚ್ಚಿನ ದರವನ್ನು ಒತ್ತಾಯಿಸುವುದು, ಆಟೋ ರಿಕ್ಷಾ ಚಾಲಕರು ಬಾಡಿಗೆಗೆ ಕರೆದೊಯ್ಯಲು ನಿರಾಕರಿಸುವುದು, ಡಿಸ್ಪ್ಲೇ ಕಾರ್ಡ್ ಇಲ್ಲದೆ ವಾಹನ ಚಲಾಯಿಸುವುದು, ವಾಹನಗಳ ಗ್ಲಾಸ್ಗಳಿಗೆ ಬ್ಲಾಕ್ ಫಿಲ್ಮ್ ಬಳಕೆ ಮಾಡುವುದು, ಡಿಫೆಕ್ಟಿವ್ ರಿಜಿಸ್ಟರ್ ಪ್ಲೇಟ್, ವಾಹನ ಚಾಲಕರು ಸಮವಸ್ತ್ರ ಧರಿಸದೇ ಇರುವುದು, ಇನ್ಶೂರೆನ್ಸ್ ಪ್ರಮಾಣ ಪತ್ರವನ್ನು ಹೊಂದದಿರುವುದು, ಪರ್ಮಿಟ್ ಅನ್ನು ಉಲ್ಲಂಘಿಸುವುದು, HTV ಭಾರಿ ವಾಹನಗಳ ಪ್ರವೇಶವನ್ನು ಉಲ್ಲಂಘಿಸುವುದು, ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸದೇ ಇರುವುದು. ಈ ಎಲ್ಲಾ ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ ವಾಹನಗಳನ್ನು ಚಲಾಯಿಸಲು ಹಾಗೂ ವರ್ಗ 1ರಲ್ಲಿ ಕಾಣಿಸುವ ನಿಯಮಗಳಿಗೆ ಪ್ರಥಮ ಆದ್ಯತೆ ನೀಡಿ ಸುರಕ್ಷಿತ ಸಂಚಾರ ಮಾಡಲು ಕೋರಿದೆ. ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ತಮ್ಮ ಆಪ್ತರಲ್ಲಿ ಹಂಚಿಕೊಳ್ಳಿ. ಇದರಿಂದ ಅವರಿಗೂ ಅನುಕೂಲವಾಗಬಹುದೆಂದು
ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.